ಮಿಥುನ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವು ಕನಸು ಕಂಡಿತ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಒಳನೋಟಗಳನ್ನು ಹಂಚಿಕೊಳ್ಳುತ್ತೇವೆ. ನಾವು ಇಂದು ಹೇಳಲಿರುವ ಸಂದೇಶವು ಸರಳ ಭವಿಷ್ಯವಾಣಿಯಲ್ಲ, ಆದರೆ ನಿಮ್ಮನ್ನು ದಿಗ್ಭ್ರಮೆಗೊಳಿಸುವ ಸತ್ಯ. ಇದು ನೀವು ಬಿಗಿಯಾಗಿ ಮುಚ್ಚಿಡಬೇಕಾದ ರಹಸ್ಯ, ಏಕೆಂದರೆ ಈ ಮುಂಬರುವ ಒಳ್ಳೆಯ ಸುದ್ದಿ ತುಂಬ ಮಹತ್ವದ್ದಾಗಿದೆ. ಅದನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುವುದು ಶಾಪವಾಗಬಹುದು. ಆದ್ದರಿಂದ ಮೊದಲು ಈ ವಿಡಿಯೋವನ್ನು ಇಷ್ಟಪಡಲು ಮರೆಯದಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಿನ ಕಮೆಂಟ್ಗಳಲ್ಲಿ ಭಕ್ತಿಯಿಂದ ಜೈ ಮಾತಾಜಿ ಎಂದು ಬರೆಯಿರಿ. ಇದರಿಂದ ತಾಯಿಯ ಆಶೀರ್ವಾದವು ಈ ಸಂದೇಶದೊಂದಿಗೆ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಈಗ ವಿಶ್ವವೇ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಸಮಯ. ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಜೀವನವು ಸಿಂಹದಂತೆ ಗರ್ಜಿಸುತ್ತದೆ. ನಿಮ್ಮನ್ನು ಕೀಳಾಗಿ ಕಂಡವರು, ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮಗೆ ಬೆನ್ನು ತಿರುಗಿಸಬೇಕಾಗುತ್ತದೆ, ಏಕೆಂದರೆ ನೀವು ಇನ್ನು ಮುಂದೆ ನಿನ್ನೆ ಇದ್ದವರಾಗಿರುವುದಿಲ್ಲ. ನೀವು ರಾಜನಾಗಲಿದ್ದೀರಿ, ಬಾಹ್ಯ ಕಿರೀಟದಲ್ಲಿ ಅಲ್ಲ, ಆಂತರಿಕ ಬಲದಲ್ಲಿ. ಅಧಿಕಾರ ಹೊಂದಿರುವ ರಾಜ. ಇಲ್ಲಿಯವರೆಗೆ ಸನ್ನಿವೇಶಗಳ ಹೊರೆಯಿಂದ ನಿಗ್ರಹಿಸಲ್ಪಟ್ಟಿದ್ದ ನಿಮ್ಮೊಳಗೆ ಅಡಗಿದ್ದ ಶಕ್ತಿಯು ಈಗ ಜಾಗೃತಗೊಳ್ಳಲಿದೆ ಮತ್ತು ಆ ಶಕ್ತಿಯು ಜಾಗೃತಗೊಂಡಂತೆ ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ನಡೆಸುತ್ತಿರುವುದನ್ನು ನೀವು ಅನುಭವಿಸುವಿರಿ. ನಿಮ್ಮನ್ನು ಮೇಲಕ್ಕೆತ್ತುವುದು, ನೀವು ಒಮ್ಮೆ ಮಾತ್ರ ಊಹಿಸಿದ್ದ ಸ್ಥಳಗಳಿಗೆ ನಿಮ್ಮನ್ನು ಕರೆದೊಯ್ಯುವುದು. ಬ್ರಹ್ಮಾಂಡವು ನಿಮಗಾಗಿ ಒಂದು ಸಂದೇಶ ಯೋಜನೆಯನ್ನು ಹೊಂದಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದು ನಿಮ್ಮ ಇಡೀ ಕುಟುಂಬ, ನಿಮ್ಮ ಪರಿಸರ ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ಸಹ ಅಲುಗಾಡಿಸುವ ಬದಲಾವಣೆಯಾಗಿದೆ. ದಿನಗಳು ಮುಂದುವರೆದಂತೆ ನಿಮ್ಮ ಜೀವನದಲ್ಲಿ ಪವಾಡದ ಘಟನೆಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ ಎಂದು ನೀವು ಗಮನಿಸುವಿರಿ. ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡ ಘಟನೆಯು ಉತ್ತುಂಗಕ್ಕೇರಲು ಪ್ರಾರಂಭವಾಗುತ್ತದೆ. ಕೆಲವು ಹಳೆಯ ಹಣವನ್ನು ಹಿಂತಿರುಗಿಸಲಾಗುತ್ತದೆ, ಕಳೆದುಹೋದ ಸಂಬಂಧವು ಮತ್ತೆ ಹುಟ್ಟಿಕೊಳ್ಳುತ್ತದೆ, ಅಥವಾ ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸುವ ಅವಕಾಶವು ಉದ್ಭವಿಸುತ್ತದೆ. ಮತ್ತು ನೆನಪಿಡಿ, ಈ ಮುಂಬರುವ ಸಮಯದಲ್ಲಿ ನೀವು ಅತಿಯಾಗಿ ಪ್ರತಿಕ್ರಿಯಿಸಬಾರದು, ಆದರೆ ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬರಲಿರುವ ಒಳ್ಳೆಯ ಸುದ್ದಿ ಎಷ್ಟು ಆಳವಾಗಿದೆ ಎಂದರೆ ಅದನ್ನು ಈಗ ನಿಮ್ಮೊಳಗೆ ಇಡಬೇಕು. ಎಲ್ಲರಿಗೂ ಹೇಳಬೇಡಿ, ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಪ್ರತಿ ಮುಖವು ನಗುತ್ತದೆ, ಆದರೆ ಪ್ರತಿಯೊಂದು ಹೃದಯವು ನಿಮಗಾಗಿ ಒಳ್ಳೆಯದನ್ನು ಬಯಸುವುದಿಲ್ಲ. ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಡುವ ಕೆಲವರು ಇದ್ದಾರೆ, ಅವರು ನಿಮ್ಮ ಕಾಂತಿಯನ್ನು ಕಸಿದುಕೊಳ್ಳಲು ಬಯಸುತ್ತಾರೆ. ಹಾಗಾಗಿ ದೇವರು ನಿಮ್ಮನ್ನು ಮೇಲಕ್ಕೆತ್ತಲು ಪ್ರಾರಂಭಿಸಿ ಮತ್ತು ಈ ಕಾಂತಿ ಎಷ್ಟು ಪ್ರಕಾಶಮಾನವಾಗಿರುತ್ತದೆ ಅಂದರೆ ಅನೇಕರು ಅದರ ಬೆಳಕಿಗೆ ಹೆದರುತ್ತಾರೆ. ನಿಮ್ಮ ಕಣ್ಣುಗಳಲ್ಲಿ ಈಗ ಹೊಳೆಯುವ ಆತ್ಮವಿಶ್ವಾಸವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಮತ್ತು ಆ ಶಕ್ತಿ ಯಾರನ್ನು ಸೋಲಿಸುವುದಕ್ಕಾಗಿ ಅಲ್ಲ, ಆದರೆ ನಿಮ್ಮನ್ನು ಸಾಬೀತುಪಡಿಸುವುದಕ್ಕಾಗಿ. ಜನರು ನಿಮ್ಮ ಉದಾಹರಣೆಯನ್ನು ಉಲ್ಲೇಖಿಸುವ ದಿನ ದೂರವಿಲ್ಲ, ಆಗ ನಿಮ್ಮ ಹೋರಾಟದ ಕತೆ ಸ್ಫೂರ್ತಿಯಾಗುತ್ತದೆ ಮತ್ತು ನಿಮ್ಮ ಮೌನವು ಜನರನ್ನು ಯೋಚಿಸುವಂತೆ ಒತ್ತಾಯಿಸುತ್ತದೆ. ಇಷ್ಟು ದಿನ ನೀವು ಸಿದ್ಧರಾಗಿರುವ ಸಮಯ ಇದು. ನೀವು ಅಳುತ್ತಿದ್ದ ರಾತ್ರಿಗಳು, ನೀವು ಮುರಿದು ಹೋದ ದಿನಗಳು, ಬದಲಾಗಿ ದೇವರು ಈಗ ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಈಗ ನೀವು ಜನಸಂದಣಿಯಲ್ಲಿಯೂ ಎದ್ದು ಕಾಣುವ ವ್ಯಕ್ತಿಯಾಗುತ್ತೀರಿ. ಅವರ ಉಪಸ್ಥಿತಿಯು ವಾತಾವರಣವನ್ನು ಬದಲಾಯಿಸಲು ಸಾಕು. ದೇವರು ಸ್ವತಃ ನಿಮ್ಮ ಜೀವನದ ಕೀಲಿಯನ್ನು ತಿರುಗಿಸಿದ ಸಮಯ ಇದು. ಈಗ ಹಿಂತಿರುಗುವ ಅಗತ್ಯವಿಲ್ಲ. ನೀವು ಮಾಡಬೇಕಾಗಿರುವುದು ಮುಂದೆ ಸಾಗುವುದು ಮತ್ತು ಹೌದು, ಇದೆಲ್ಲವೂ ಸಂಭವಿಸಲು ಪ್ರಾರಂಭಿಸಿದಾಗ ಯಾರಿಗೂ ಹೇಳಲು ಆತುರ ಪಡಬೇಡಿ. ಅದನ್ನು ಅನುಭವಿಸಿ, ಅದನ್ನು ಜೀವಿಸಿ ಮತ್ತು ಬದಲಾವಣೆಯು ಸಂಪೂರ್ಣವಾಗಿ ಸ್ಪಷ್ಟವಾದಾಗ ದೇವರ ಕೃಪೆಯು ನಿಮ್ಮನ್ನು ಸಿಂಹವನ್ನಾಗಿ ಹೇಗೆ ಪರಿವರ್ತಿಸಿದೆ ಎಂಬುದನ್ನು ಜಗತ್ತಿಗೆ ತೋರಿಸಿ. ಈ ಸಂದೇಶವನ್ನು ನೀವು ಈಗಲೇ ಅನುಭವಿಸುತ್ತಿದ್ದರೆ ಮತ್ತು ಇದು ನಿಮಗಾಗಿಯೇ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋಗೆ ಹೃತ್ಪೂರ್ವಕ ಲೈಕ್ ನೀಡಿ. ಈ ಅದ್ಭುತ ಸಮಯದಲ್ಲಿ ತಾಯಿಯ ಆಶೀರ್ವಾದವು ನಿಮ್ಮನ್ನು ಸಂಪೂರ್ಣವಾಗಿ ಸುತ್ತುವರೆದಿರಲಿ ಮತ್ತು ಯಾವುದೇ ನಕಾರಾತ್ಮಕ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಶಕ್ತಿಯು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಕೆಳಗಿನ ಕಮೆಂಟ್ಗಳಲ್ಲಿ ಭಕ್ತಿಯಿಂದ ಜೈ ಮಾತಾಜಿ ಎಂದು ಬರೆಯಿರಿ. ನೀವು ಈಗ ಸಿಂಹವಾಗಲಿರುವಿರಿ. ಕಾಡಿನ ರಾಜ ಯಾವಾಗಲೂ ಮೌನವಾಗಿರುತ್ತಾನೆ ಎಂಬುದನ್ನು ನೆನಪಿಡಿ, ಆದರೆ ಅವನು ಗರ್ಜಿಸಿದಾಗ ಇಡೀ ವಿಶ್ವವು ಅವನ ಪ್ರತಿಧ್ವನಿಯನ್ನು ಕೇಳುತ್ತದೆ. ಈ ಸಮಯವು ನಿಮ್ಮ ಜೀವನದಲ್ಲಿ ಬರಲಿದೆ. ನಿಮ್ಮ ಮೌನವು ಗರ್ಜನೆಯಾಗುವ ಸಮಯ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ಬದಲಾವಣೆಗಳು ಯಶಸ್ಸು ಅಥವಾ ಸಮೃದ್ಧಿಗೆ ಸೀಮಿತವಾಗಿಲ್ಲ,
ಅವು ನಿಮ್ಮ ಸ್ವಾಭಿಮಾನ, ಅಸ್ತಿತ್ವ ಮತ್ತು ಗುರುತನ್ನು ಸಹ ಸಂಪೂರ್ಣವಾಗಿ ಪರಿವರ್ತಿಸುತ್ತವೆ. ನಿಮ್ಮ ಸುತ್ತಲಿನ ಜನರು, ಅವರಲ್ಲಿ ಹಲವರು ಇನ್ನೂ ನಿಮ್ಮನ್ನು ಲಘುವಾಗಿ ಪರಿಗಣಿಸುತ್ತಾರೆ, ಈಗ ಸ್ವಯಂಚಾಲಿತವಾಗಿ ತಲೆಬಾಗಲು ಪ್ರಾರಂಭಿಸುತ್ತಾರೆ. ಈಗ ನಿಮ್ಮ ಪ್ರಭಾವವು ನಿಮ್ಮ ಹೆಸರಿನ ಮುಂದೆ ತಲುಪುತ್ತದೆ ಮತ್ತು ಜನರು ಒಮ್ಮೆ ಹೋರಾಡಿದ ಅದೇ ವ್ಯಕ್ತಿ ಇವನೇ ಎಂದು ಭಾವಿಸುತ್ತಾರೆ. ಕಾಲ ಬದಲಾಗಿದೆ ಎಂದು ಮುಂಚಿತವಾಗಿ ನಿಮಗೆ ಎಚ್ಚರಿಕೆ ನೀಡುವ ಕೆಲವು ಚಿಹ್ನೆಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಕಳುಹಿಸಿದ್ದಾನೆ. ಇದ್ದಕ್ಕಿದ್ದಂತೆ ನೀವು ಎತ್ತರದಲ್ಲಿ ನಿಂತು ಮರುಕಳಿಸುವ ಕನಸನ್ನು ಕಂಡಂತೆ ಜನರ ಗುಂಪಿನ ಮುಂದೆ ಮಾತನಾಡುವುದು, ಅಥವಾ ಇಲ್ಲಿಯವರೆಗೆ ನೀವು ಮುಚ್ಚಿಟ್ಟಿದ್ದನ್ನು ಮಾತ್ರ ನೋಡಿದ್ದ ಬಾಗಿಲು ತೆರೆಯುವುದು, ಈ ಕನಸುಗಳು ಈಗ ಚಿಹ್ನೆಗಳಾಗಿ ಗೋಚರಿಸುತ್ತವೆ. ವಿಶ್ವವು ನಿಮಗಾಗಿ ಬೇರೆಯದೇ ಮಾರ್ಗವನ್ನು ರೂಪಿಸಿದೆ ಎಂದು ಹೇಳುತ್ತದೆ. ನಿಮ್ಮ ಸುತ್ತಲಿನ ಶಕ್ತಿಯು ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಕಾರಣವಿಲ್ಲದೆ ಕೋಪಗೊಳ್ಳುತ್ತಿದ್ದ ನೆಪಗಳನ್ನು ಹೇಳಿ ದೂರ ಸರಿಯುತ್ತಿದ್ದ ಜನರು ಈಗ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಈಗ ನೀವು ವಿಶೇಷ ಆತ್ಮಗಳು ಮಾತ್ರ ಹೊಂದಿರುವ ಕಾಂತೀಯತೆಯನ್ನು ಜಾಗೃತಗೊಳಿಸಿದ್ದೀರಿ. ಜನರು ಈಗ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ, ನಿಮ್ಮ ಮಾತುಗಳಿಂದಲ್ಲ, ಆದರೆ ನಿಮ್ಮ ಉಪಸ್ಥಿತಿಯಿಂದ. ಈ ಬದಲಾವಣೆ ಸಾಮಾನ್ಯವಲ್ಲ. ದೇವರು ತನ್ನ ವಿಶೇಷ ಯೋಜನೆಯಲ್ಲಿ ಯಾರನ್ನಾದರೂ ಸೇರಿಸಿದಾಗ ಮಾತ್ರ ಇದು ಸಂಭವಿಸುತ್ತದೆ ಮತ್ತು ನೀವು ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮ ಅದೃಷ್ಟ ಹೆಚ್ಚಾದಂತೆ ಕೆಲವು ಜನರು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸುತ್ತಾರೆ. ಕೆಲವು ಹಳೆಯ ಶತ್ರುಗಳು ಮತ್ತೆ ಹೊರಹೊಮ್ಮುತ್ತಾರೆ, ಕೆಲವು ಹಳೆಯ ಸುಳ್ಳುಗಳು ಮತ್ತೆ ಹೊರಹೊಮ್ಮಲು ಪ್ರಯತ್ನಿಸುತ್ತವೆ. ಆದರೆ ವ್ಯತ್ಯಾಸವೇನೆಂದರೆ ನೀವು ಈಗ ಸಿಂಹವಾಗಿದ್ದೀರಿ. ನೀವು ಅವುಗಳನ್ನು ಮೌನವಾಗಿ ಅಲ್ಲ, ಆದರೆ ತೇಜಸ್ಸು ಮತ್ತು ಆತ್ಮವಿಶ್ವಾಸದಿಂದ ಎದುರಿಸುತ್ತೀರಿ. ನಿಮ್ಮ ಜೀವನದ ವೇಗ ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ. ಪ್ರತಿ ಕ್ಷಣವೂ ನಿಮಗೆ ಅದೃಷ್ಟವನ್ನು ತರುತ್ತದೆ. ಒಂದು ಆಕಸ್ಮಿಕ ಭೇಟಿ, ಅನಿರೀಕ್ಷಿತ ಕರೆ, ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಸಮಸ್ಯೆಗಳ ಪರಿಹಾರ ಎಲ್ಲವೂ ಒಂದೊಂದಾಗಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ನಿಮಗೆ ಹೊಸ ಭರವಸೆಯನ್ನು ತರುತ್ತದೆ, ಪ್ರತಿ ಸಂಜೆ ಹೊಸ ಸಾಧನೆಯನ್ನು ತರುತ್ತದೆ, ಮತ್ತು ಇದೆಲ್ಲವೂ ಹೇಗೆ ನಡೆಯುತ್ತದೆ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಆದರೆ ನಿಮ್ಮ ಅಂತರಾತ್ಮವು ಮುಗುಳ್ನಗುತ್ತಾ ಹೇಳುತ್ತದೆ, ಇದೆಲ್ಲವನ್ನು ಈಗಾಗಲೇ ವಿವರಿಸಲಾಗಿದೆ. ನಿಮ್ಮ ಸಂಕಲ್ಪವನ್ನು ಬಲಪಡಿಸುವ ಸಮಯ ಇದು. ನಿಮ್ಮೊಳಗೆ ಏರುತ್ತಿರುವ ನಂಬಿಕೆಯ ಜ್ವಾಲೆಯನ್ನು ಆರಲು ಬಿಡಬೇಡಿ. ದೇವರು ಒಂದು ಮಾರ್ಗವನ್ನು ಒದಗಿಸಿದಾಗ ಅವನು ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಕೆಲವರು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ, ಕೆಲವರು ನಿಮ್ಮ ವಿರುದ್ಧ ಮಾತನಾಡುತ್ತಾರೆ, ಆದರೆ ನೀವು ಮುಂದೆ ಸಾಗುತ್ತಲೇ ಇರಬೇಕು. ನೆನಪಿಡಿ, ಸಿಂಹ ನಡೆದಾಗ ನಾಯಿಗಳು ನಿಮ್ಮ ಹಿಂದೆ ಬೊಗಳುತ್ತಲೇ ಇರುತ್ತವೆ, ಆದರೆ ಸಿಂಹ ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ. ಈಗ ಮುಂಬರುವ ಬದಲಾವಣೆಗಳಲ್ಲಿ ನೀವು ಸ್ವಯಂ ನಿಯಂತ್ರಣವನ್ನು ಸಹ ಕಾಪಾಡಿಕೊಳ್ಳಬೇಕು. ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ, ಹೆಚ್ಚು ತೋರಿಸಬೇಕಾದ ಅಗತ್ಯವಿಲ್ಲ. ಮೊದಲು ಪ್ರತಿಯೊಂದು ಬದಲಾವಣೆಯನ್ನು ಅನುಭವಿಸಿ, ನಂತರ ಅದನ್ನು ನಿಮ್ಮ ಕ್ರಿಯೆಗಳ ಮೂಲಕ ಸಾಬೀತುಪಡಿಸಿ. ನೀವು ಹೆಚ್ಚು ಶಾಂತವಾಗಿರುತ್ತೀರಿ, ವಿಶ್ವವು ನಿಮಗಾಗಿ ಮಾರ್ಗಗಳನ್ನು ತೆರೆಯುತ್ತದೆ. ನೀವು ಈಗ ನಿಮ್ಮೊಳಗೆ ಬಲವಾದ ಕಂಪನವನ್ನು ಅನುಭವಿಸಿದರೆ, ಇದೆಲ್ಲವನ್ನು ನಿಮಗಾಗಿ ಹೇಳಲಾಗುತ್ತಿದೆ ಎಂದು ನೀವು ಭಾವಿಸಿದರೆ ವಿಳಂಬ ಮಾಡಬೇಡಿ. ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನಲ್ಗೆ ಚಂದಾದಾರರಾಗಿ ಮತ್ತು ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಕೆಳಗೆ ಕಮೆಂಟ್ ಮಾಡಿ, ಜೈ ಮಾತಾಜಿ ಎಂದು. ಈ ಆವಾಹನೆಯು ಈ ಎಚ್ಚರಿಕೆ ಮತ್ತು ಈ ಆಶೀರ್ವಾದ ಎರಡನ್ನೂ ಪೂರೈಸುತ್ತದೆ ಮತ್ತು ತಾಯಿಯ ಅನುಗ್ರಹದಿಂದ ಈ ಬದಲಾವಣೆಯು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಪ್ರವೇಶಿಸುತ್ತದೆ. ಕೊನೆಯ ನಿಮ್ಮ ಜೀವನದಲ್ಲಿ ಗುಪ್ತ ಶತ್ರು ಯಾರು, ಅವನ ನಿಜವಾದ ಹೆಸರೇನು ಮತ್ತು ಅವನ ಅಂತ್ಯವೇನು, ಇದು ಹೇಗೆ ಸಂಭವಿಸುತ್ತದೆ ಎಂದು ನಾವು ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಲಿದ್ದೇವೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಈ ವಿಡಿಯೋದ ಮೂಲಕ ನಿಮ್ಮ ಶತ್ರುವಿನ ನಿಜವಾದ ಹೆಸರನ್ನು ಸಹ ನಾವು ಬಹಿರಂಗಪಡಿಸಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ಜ್ಞಾಪನೆಯಾಗಿ, ನಿಮ್ಮ ಶತ್ರುವಿನ ನಾಶವು ಈಗ ಖಚಿತವಾಗಿದೆ. ಅವನ ಅಂತ್ಯದ ಸಮಯ ಬಂದಿದೆ. ಅವನು ನಿಮ್ಮನ್ನು ಆಳವಾಗಿ ನೋಯಿಸುವುದರಿಂದ ಅವನ ಸಾವಿನ ಸಂಕೇತವು ಮೇಲಿನಿಂದ ಬಂದಿದೆ. ಅವನು ನಿಮಗೆ ತುಂಬ ನೋವು ಮತ್ತು ಸಂಕಟವನ್ನು ಉಂಟುಮಾಡಿದ್ದಾನೆ. ಆದ್ದರಿಂದ ಯಾವುದೇ ಶಕ್ತಿಯೂ ನಿಮ್ಮ ಶತ್ರುವನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅವನ ಪಾಪಗಳು ಈಗ ಎಲ್ಲ ಮಿತಿಗಳನ್ನು ದಾಟಿವೆ ಮತ್ತು ಅವನ ಪತನಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಈಗ ಅವನ ಜೀವನದ ಅಂತಿಮ ಹಂತ ಅಲ್ಲದೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸುದ್ದಿ, ನೀವು ನೋಡಲಿರುವ ದೊಡ್ಡ ಪವಾಡ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ, ನೀವು ವರ್ಷಗಳಿಂದ ಕಾಯುತ್ತಿದ್ದ ಎಲ್ಲ ಸಂತೋಷವು ನಿಮ್ಮ ಜೀವನದಲ್ಲಿ ಬರಲಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುವ ಸಮಯ. ಈಗ ನಿಮ್ಮ ಎಲ್ಲ ತೊಂದರೆಗಳು ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ.
ಅದು ಆಗುತ್ತದೆ. ನೀವು ಮಾಡಬೇಕಾಗಿರುವುದು ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡುವುದು. ಏಕೆಂದರೆ ಸ್ನೇಹಿತರೆ, ನೀವು ಈಗ 33 ಕೋಟಿ ದೇವರು ಮತ್ತು ದೇವತೆಗಳಿಂದ ಒಂದು ಚಿಹ್ನೆಯನ್ನು ಪಡೆಯಲಿದ್ದೀರಿ. ಹೌದು ಸ್ನೇಹಿತರೆ, 33 ಕೋಟಿ ದೇವರು ಮತ್ತು ದೇವತೆಗಳು ನಿಮ್ಮ ಮೇಲೆ ತಮ್ಮ ಆಶೀರ್ವಾದಗಳನ್ನು ಸುರಿಸಿದ್ದಾರೆ. ನಿಮ್ಮ ವರ್ಷಗಳ ತಪಸ್ಸು ಈಗ ನೆರವೇರಿದೆ. ನೀವು ಸರಿಯಾಗಿ ಕೇಳಿದ್ದೀರಿ. ಈಗ ನಿಮ್ಮ ಹಣೆ ಬರಹದಲ್ಲಿ ಅಂತಹ ಬದಲಾವಣೆ ಸಂಭವಿಸಲಿದೆ. ನೋಡುಗರ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾಗಿ ತೆರೆದಿರುತ್ತವೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಏನಾಗಲಿದೆಯೋ ಅದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ನಿಮ್ಮ 2 ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಮಾತ್ರ ಹರಿಯುತ್ತದೆ. ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ನಿಮ್ಮ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಮಾತ್ರ ಹರಿಯುತ್ತದೆ. ಏಕೆಂದರೆ ಈಗ ನಿಮಗೆ 33 ಕೋಟಿ ದೇವರು ದೇವತೆಗಳ ಆಶೀರ್ವಾದವಿದೆ. ಈಗ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ದೊಡ್ಡ ಬದಲಾವಣೆಯನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಇದು ಒಂದು ಪವಾಡವಾಗಿದ್ದು ಇದರಿಂದ ನೀವು ದಿಗ್ಭ್ರಮೆಗೊಳ್ಳುವಿರಿ. ಇದೆಲ್ಲವೂ ನಿಮಗೆ ನಿಜವಾಗಿಯೂ ಆಗುತ್ತದೆ ಎಂದು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನಂಬುವುದಿಲ್ಲ. ನೀವು ವರ್ಷಗಳ ಕಾಲ ಅದರ ಬಗ್ಗೆ ಕೇಳಿದ್ದೀರಿ, ಆದರೆ ಅದನ್ನು ಎಂದಿಗೂ ಅನುಭವಿಸಲಿಲ್ಲ. ಆದರೆ ಈಗ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಸಂಭವಿಸುವ ಕ್ಷಣ ಬಂದಿದೆ. ಈಗ ಹೊಸ ಆರಂಭ, ಹೌದು ಹೊಸ ಆರಂಭ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಲಿರುವ ಕ್ಷಣವು ನಿಮ್ಮ ಹಣೆ ಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈಗ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನೀವು ವರ್ಷಗಳಿಂದ ಹೋರಾಡುತ್ತಿದ್ದ ಸಮಸ್ಯೆಗಳು, ನೀವು ಮೌನವಾಗಿ ಸಹಿಸಿಕೊಂಡ ದುಃಖಗಳು ಈಗ ಹಿಂದೆ ಉಳಿಯುತ್ತವೆ. ವಿಧಿ ಯಾವಾಗಲೂ ನಿಮ್ಮ ವಿರುದ್ಧವಾಗಿದೆ ಎಂದು ನೀವು ಭಾವಿಸಿರಬಹುದು. ನೀವು ಯಾವುದೇ ಕೆಲಸವನ್ನು ಎಂದಿಗೂ ಕೈಗೆತ್ತಿಕೊಂಡಿಲ್ಲ. ನಿಮಗೆ ಹತ್ತಿರವಿದ್ದಂತೆ ತೋರುತ್ತಿದ್ದ ಯಶಸ್ಸು ಕೊನೆಯ ಕ್ಷಣದಲ್ಲಿ ಜಾರಿ ಹೋಗುತ್ತದೆ. ನೀವು ಏನನ್ನಾದರೂ ಸಾಧಿಸಲು ಹತ್ತಿರವಾದಂತೆ ಅದು ದೂರವಾಗುತ್ತದೆ. ಆದರೆ ಇಂದು ಈ ವಿಡಿಯೋದಲ್ಲಿ ಒಮ್ಮೆ ಕಲಿತ ನಂತರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ನಿಮಗೆ ಅಧಿಕಾರ ನೀಡುವ ಮಾಹಿತಿಯನ್ನು ನಾವು ನಿಮಗೆ ನೀಡಲಿದ್ದೇವೆ. ನಿಮ್ಮ ಮುಚ್ಚಿದ ಹಣೆಬರಹದ ಬಾಗಿಲುಗಳನ್ನು ನೀವು ತೆರೆಯಬಹುದು. ಹೌದು ಸ್ನೇಹಿತರೆ, ಅಂತಹ ಉತ್ತಮ ಸುದ್ದಿ ಬರಲಿದೆ. ವಿಡಿಯೋ ಮುಂದುವರಿಯುತ್ತದೆ. ಆದರೆ ಅದಕ್ಕೂ ಮೊದಲು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ಭಗವಾನ್ ಶ್ರೀರಾಮನ ಎಲ್ಲ ನಿಜವಾದ ಭಕ್ತರು ಕಮೆಂಟ್ಗಳ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ನಿಮ್ಮನ್ನು ತಲುಪುತ್ತದೆ ಮತ್ತು ನೀವು ಅದರ ಬಗ್ಗೆ ಮೊದಲು ತಿಳಿದುಕೊಳ್ಳಬಹುದು. ನಿಮ್ಮ ಜೀವನದ ಮುಂದಿನ ಘಟನೆ ಏನು? ಈಗ 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದಗಳು ನಿಮ್ಮ ಮೇಲೆ ಬಿದ್ದಿವೆ. ಇದು ಸಾಮಾನ್ಯ ವಿಷಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಏಕಕಾಲದಲ್ಲಿ ಹಲವಾರು ಶಕ್ತಿಗಳ ಅನುಗ್ರಹದಿಂದ ಆಶೀರ್ವದಿಸಲ್ಪಟ್ಟಿರುವುದು ಅಪಾರ ಅದೃಷ್ಟದ ವಿಷಯ. ನೀವು ಅತ್ಯಂತ ಅದೃಷ್ಟಶಾಲಿಗಳು. 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದಗಳು ನಿಮ್ಮೊಂದಿಗೆ ಇರುವುದು ನಿಮಗೆ ಅತ್ಯಂತ ಆಶೀರ್ವಾದ. ಈ ಆಶೀರ್ವಾದದಿಂದಾಗಿ ನಿಮ್ಮ ಹೆಸರು ಎಲ್ಲೆಡೆ, ಗ್ರಾಮ, ನಗರ ಮತ್ತು ನೆರೆಹೊರೆಯವರಲ್ಲಿ ಪ್ರತಿಧ್ವನಿಸುತ್ತದೆ. ಪ್ರತಿ ಮನೆಯಲ್ಲಿಯೂ ನಿಮ್ಮ ಬಗ್ಗೆ ಚರ್ಚಿಸಲಾಗುವುದು. ಈಗ 33 ಕೋಟಿ ದೇವರು ಮತ್ತು ದೇವತೆಗಳಿಗೆ ಧನ್ಯವಾದ ಹೇಳುವ ಸಮಯ ಬಂದಿದೆ. ಏಕೆಂದರೆ ಸ್ನೇಹಿತರೆ, ಇದು ಸಂಭವಿಸುವುದು ಖಚಿತವಾಗಿತ್ತು. ಅದು ಅನಿವಾರ್ಯವಾಗಿತ್ತು. ಈಗ ನೀವು ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಈಗ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮ ಪ್ರಗತಿಯನ್ನು ತಡೆಯಲು ಸಾಧ್ಯವಿಲ್ಲ. ಈಗ ಎಲ್ಲ 33 ಕೋಟಿ ದೇವರು ಮತ್ತು ದೇವತೆಗಳ ಶಕ್ತಿಯು ನಿಮ್ಮೊಂದಿಗೆ ಕೆಲಸ ಮಾಡುತ್ತಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ಸಂಭವಿಸಲಿದೆ. ನಿಮ್ಮ ಹೆಸರು ಎಲ್ಲ ದಿಕ್ಕುಗಳಲ್ಲಿಯೂ ಹರಡುತ್ತದೆ. ಏಕೆಂದರೆ ಈಗ ಬರಲಿರುವ ಸಮಯವು ನಿಮಗೆ ಅತ್ಯಂತ ಶುಭ ಮತ್ತು ಅದ್ಭುತವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಈಗ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶವಾಗುತ್ತಾನೆ ಮತ್ತು ಆದ್ದರಿಂದ ಅವನು ಇನ್ನು ಮುಂದೆ ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಈಗ ಅವನ ವಿನಾಶದ ಸಮಯ ನಿರ್ಧರಿಸಲ್ಪಟ್ಟಿದೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಶತ್ರು ಈಗ ನಿಮ್ಮ ಮಾಹಿತಿಗಾಗಿ ನೀವು ಎಂದಿಗೂ ನಿಮ್ಮ ಶತ್ರು ಎದುರಿಸಲು ಅಥವಾ ಹೋರಾಡಲು ಬಯಸಲಿಲ್ಲ. ನೀವು ಯಾವಾಗಲೂ ಸಾಮರಸ್ಯದಿಂದ ಬದುಕಲು ಬಯಸುತ್ತೀರಿ ಮತ್ತು ಆದ್ದರಿಂದ ನೀವು ಯಾವಾಗಲೂ ಅವರಿಂದ ದೂರವನ್ನು ಕಾಯ್ದುಕೊಂಡಿದ್ದೀರಿ. ನೀವು ಎಂದಿಗೂ ಅವರನ್ನು ನೇರವಾಗಿ ಎದುರಿಸಲಿಲ್ಲ. ನೀವು ಆಗಾಗ ನಿಮ್ಮ ಶತ್ರುಗಳ ಮಾತುಗಳನ್ನು ನಿರ್ಲಕ್ಷಿಸಿದ್ದೀರಿ. ನೀವು ಅವರಿಗೆ ಪ್ರತಿಕ್ರಿಯಿಸಿದರೆ ನೀವು ಅಥವಾ ಅವನು ಶಾಂತಯುತವಾಗಿ ಮಲಗಲು ಸಾಧ್ಯವಾಗುವುದಿಲ್ಲ ಮತ್ತು ಇದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಕೋಪವು ಉತ್ತುಂಗಕ್ಕೇರಿದ ನಂತರ ನಿಮ್ಮ ಕೋಪವು ಕುದಿಯುತ್ತಿರುವಾಗ ಆ ಶತ್ರು ಸ್ವಯಂಚಾಲಿತವಾಗಿ ನಿಮ್ಮಿಂದ ಓಡಿ ಹೋಗುತ್ತಾನೆ ಎಂದು ನಾವು ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇವೆ. ಹೌದು ಸ್ನೇಹಿತರೆ, ಈಗ ನೀವು ಏನನ್ನು ಮಾಡುವ ಅಗತ್ಯವಿಲ್ಲ. ಏಕೆಂದರೆ 33 ಕೋಟಿ ದೇವರು ಮತ್ತು ದೇವತೆಗಳು ನಿಮ್ಮ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಲಿದ್ದಾರೆ. ಅವನ ಆಟ ಕೊನೆಗೊಳ್ಳಲಿದೆ. ಈಗ ಯಾರೂ ಅವನನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮಾಹಿತಿಗಾಗಿ ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವೆಂದು ಸಾಬೀತುಪಡಿಸುತ್ತದೆ. ಮುಂಬರುವ ಕಾಲದಲ್ಲಿ ನಿಮ್ಮ ಅದೃಷ್ಟ ಚಿನ್ನ ಮತ್ತು ಬೆಳ್ಳಿಯಂತೆ ಹೊಳೆಯುತ್ತದೆ.